ಭಾರತೀಯ ಸೈನಿಕರಿಗೆ ಬೆಂಬಲ ವ್ಯಕ್ತಪಡಿಸಿ ಬಿಜೆಪಿ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ತಿರಂಗ ಯಾತ್ರೆ ನಡೀತಾ ಇದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ಬಿಜೆಪಿಯ ಉಸ್ತುವಾರಿ ಇದ್ದಾರೆ. ಮಂತ್ರಿ ಮಾಲ್ ಶಿರೂರು ಪಾರ್ಕ್ನಿಂದ ಮಲ್ಲೇಶ್ವರಂವರೆಗೂ ಕೂಡ ಯಾತ್ರೆ ಮಾಡಲಾಗಿದೆ. ತಿರಂಗ ಯಾತ್ರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಭಾಷಣ ಮಾಡಿದ್ದಾರೆ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲವೇ ಅಲ್ಲ, ಇದು ಯಾವುದೇ ಕಾರಣಕ್ಕೂ ಪೊಲಿಟಿಕಲ್ ಪ್ರೋಗ್ರಾಮ್ ಇದಲ್ಲ. ಯಾರು ಬೇಕಾದರೂ ಇದರಲ್ಲಿ ಬನ್ನಿ ಬರಬಹುದು. ಸೈನಿಕರಿಗೆ ಗೌರವ ಕೊಡೋ ದೃಷ್ಟಿಯಿಂದ ನಾವು ಬಂದಿದ್ದೀವಿ. ಯಾವುದೋ ಒಂದು ಪಾರ್ಟಿ ದೃಷ್ಟಿಯಿಂದ ಪಾರ್ಟಿಯ ಮುಖ್ಯಸ್ಥರುಗಳಾಗಿ ನಾವಿಲ್ಲಿ ಯಾರೂ ಇಲ್ಲಿ ಬಂದಿಲ್ಲ. ಯಾರು ಬೇಕಾದರೂ ಬನ್ನಿ, ಜಾಯ್ನ್ ಆಗಿ ಅಂತ ಹೇಳಿ ಅಶೋಕ್ ಅವರು ಮಾತಾಡಿದ್ದಾರೆ. ಭಾರತೀಯರೆಲ್ಲರೂ ಒಂದು, ನಾವೆಲ್ಲರೂ ಕೂಡ ಸೈನಿಕರ ಜೊತೆ ಇದ್ದೀರಿ. ಈ ದೇಶದ ಸೈನಿಕರು ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡುವ ಕಾರ್ಯದಲ್ಲಿ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡಿದ್ದಾರೆ. ಅವರ ಜೊತೆ, ಅವರ ಕುಟುಂಬದ ಜೊತೆ ನಾವಿದ್ದೀರಿ ಅನ್ನೋ ಸ್ಪಷ್ಟ ಸಂದೇಶವನ್ನು ನಾವು ಇಡೀ ಪ್ರಪಂಚಕ್ಕೆ ಕೊಡಬೇಕಾಗಿದೆ, ಪಾಕಿಸ್ತಾನಕ್ಕೆ ಕೊಡಬೇಕಾಗಿದೆ. ನಾವೆಲ್ಲ ಒಂದು ಅನ್ನೋ ಮಾತನ್ನ ಈ ಒಂದು ತಿರಂಗ ಯಾತ್ರೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಈಗ ಬೆಂಗಳೂರಿನ ಈ ಮಲ್ಲೇಶ್ವರ ಮಂತ್ರಿ ಮಾಲಿಂದ 18 ಕ್ರಾಸ್ವರೆಗೂ ಹೋಗುತ್ತೆ. ಇಲ್ಲಿ ರಾಷ್ಟ್ರಗೀತೆಯನ್ನು ಪಠಣ ಮಾಡ್ತೀವಿ. ನಾವೆಲ್ಲರಿಗೂ ಹೇಳಿದಿರಿ, ಕೂಗಬಾರ್ದು. ಒಂದು ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಸೈನಿಕರಿಗೆ ಜೈ. ಮೇಲೆ ಯಾವುದೇ ಸ್ಲೋಗನ್ ಇಲ್ಲ. ಇದರಲ್ಲಿ ಎಲ್ಲರೂ, ಎಲ್ಲ ಮತದವರು, ಎಲ್ಲ ಧರ್ಮದವರು